ಕನ್ನಡದ ಹಿರಿಯ ನಟರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದಂತಹ ಮಡೆನೂರು ಮನು ವಿರುದ್ಧ ಇವತ್ತು ಫಿಲಂ ಚೇಂಬರಿಗೆ ಎನ್.ಆರ್. ರಮೇಶ್ ಅವರು ದೂರನ ನೀಡಿರುವಂಥದ್ದು. ಸದ್ಯ ನಾನೀಗ ಎನ್.ಆರ್. ರಮೇಶ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಫಿಲಂ ಚೇಂಬರಿಗೆ ದೂರನ ನೀಡಿದ್ದೀರಾ, ಮಡೆನೂರು ಮನು ವಿರುದ್ಧ ಅಂದರೆ ಅವ್ರನ್ನ ಬ್ಯಾನ್ ಮಾಡಬೇಕು ಅನ್ನೋದು ಹೇಳಿದರೆ ಏನೆಲ್ಲ ಬೇಡಿಕೆಯನ್ನು ಇಟ್ಟಿದ್ದಾರೆ ಇವತ್ತು ಅನ್ನುವಂಥದ್ದು? ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ, ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿಮಾನಿಗಳ ಸೇನಾ ಸಮಿತಿ, ಹಾಗೆ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ಮತ್ತು ರಾಜವಂಶ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಎಲ್ಲ ಸಂಘಟನೆಗಳು ಸೇರಿದಾಗೆ ಇವತ್ತು ನಾಡಿನಾದ್ಯಂತ ಪ್ರತಿಭಟನಾ ಮೆರವಣಿಗೆಗಳು ಮಾಡ್ತಾ ಇದೆ. ಅದರಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ಇವತ್ತು ಹುಬ್ಳಿಯಲ್ಲಿ ತುಂಬ ಬೃಹತ್ತಾದಂಥ ಪ್ರತಿಭಟನಾ ಮೆರವಣಿಗೆ, ಹಾಗೆ ಹಾಸನದಲ್ಲೂ ಕೂಡ ಬೃಹತ್ತಾದಂಥ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ. ವಿಷಯ ಏನು ಅಂತಂದರೆ, ಈಗ ತಾನೇ ಕಂಡುಬಿಡ್ತಾ ಇರ್ತಕ್ಕಂಥ ಒಬ್ಬ ಕಲಾವಿದ ತನಗಿಂತಲೂ ಹಿರಿಯರಾಗಿರ್ತಕ್ಕಂಥ ನಟರ ಹಾದಿಯಲ್ಲಿ ನಡಿಬೇಕು, ಅವರ ಮಾರ್ಗದರ್ಶನದಲ್ಲಿ ನಡಿಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೇವಲ ಕಿರುತೆರೆಯ ಕಾಮಿಡಿ ಕಿಲಾಡಿಗಳನ್ನು ಒಂದು ರಿಯಾಲಿಟಿ ಶೋ ಹೆಸರು ಮಾಡಿದೆ ಅನ್ನೋ ಒಂದು ದುರಹಂಕಾರದಿಂದ ಕುಡ್ದ ಮತ್ನಲ್ಲೋ ಅಥವಾ ಕುಡಿದ ಹಾಗೇನೋ ಒಂದು ಮಾತನ್ನು ಮಾತಾಡಿರ್ತಕ್ಕಂಥದ್ದು. ಒಂದು ಡಾಕ್ಟರ್ ಶಿವರಾಜ್ಕುಮಾರ್ ಅವರು 39 ವರ್ಷಗಳ ಅನುಭವ ಇರ್ತಕ್ಕಂಥ ಕನ್ನಡದ ಖ್ಯಾತ ಚಲನಚಿತ್ರ ನಟ ಮತ್ತು ಇವತ್ತಿಗೂ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥವ್ರು, ಅವರ ಸಾವನ್ನು ಬಯಸಿರ್ತಕ್ಕಂಥದ್ದು. ಶಿವರಾಜ್ಕುಮಾರ್ ಅವರು ಇನ್ನು 2 ರಿಂದ 6 ವರ್ಷಗಳು ಸತ್ತೋಗ್ಬಿಡ್ತಾರೆ ಅನ್ನೋದು, ಧ್ರುವ ಸರ್ಜಾ ಇನ್ನು 2 ವರ್ಷ ಬೇಡಿಕೆ ಅನ್ನೋದು, ದರ್ಶನ್ ಅವ್ರದ್ದು ಇನ್ನು 2 ವರ್ಷ ಬೇಡಿಕೆ ಇಲ್ಲ ಅನ್ನೋದು, ಈ ರೀತಿಯ ಕನ್ನಡದ ಹಿರಿಯ ನಟರ ಬಗ್ಗೆ ದೊಡ್ಡ ಮಟ್ಟದ ಒಂದು ಎಲ್ಲ ಕನ್ನಡಿಗರಿಗೆ ಘಾಸಿ ಆಗುವಂಥ ಆಘಾತವಾಗುವಂಥ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ವಿರುದ್ಧ ನಾವು ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮತ್ತು ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘಕ್ಕೆ ದಾಖಲೆಗಳನ್ನು ಸಹಿತ ಆತ ಮಾತಾಡಿರ್ತಕ್ಕಂಥ ದಾಖಲೆಗಳು ಸಹಿತ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಇದು ಧ್ವನಿ ಅವ್ರದ್ದೇನಾ ಅಥವಾ ಅಲ್ವಾ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಅವರ ಜೊತೆ ಕಲಾವಿದರಾಗಿ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಅಭಿನಯಿಸಿದಂಥ 4 ಮಂದಿ ಕಲಾವಿದರಿಂದ ಅದನ್ನು ದೃಢೀಕರಿಸ್ಕೊಂಡು, ಹಿರಿಯ ನಟ ಜಗ್ಗೇಶ್ ಅವರಿಂದ ಕೂಡ ಜಡ್ಜ್ ಆಗಿದ್ದಂಥವ್ರ ಕಾಮಿಡಿ ಶೋ ಅವರಿಂದ ಕೂಡ ದೃಢೀಕರಿಸ್ಕೊಂಡು, ಹೌದು ಅವನೇ ಮಾತಾಡಿರೋದು, ಸಾಮಾನ್ಯವಾಗಿ ಮಾತಾಡಿಲ್ಲ, ಮೋಸ್ಟ್ಲಿ ಮಾತನಾಡಿ ಮಾತಾಡಿರಬೇಕು ಅಂತೇಳಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಅವರಿಂದ ದೃಢೀಕರಿಸ್ಕೊಂಡ ನಂತರ ನಾವು ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮತ್ತು ನಿರ್ಮಾಪಕರ ಸಂಘಕ್ಕೆ ದೂರನ ಕೊಟ್ಟು ಅವರಿಗೆ ಸರಿಯಾದ ರೀತಿ ಪಾಠ ಕಲಿಸ್ಬೇಕು ಮತ್ತು ಅವ್ರಿಗೆ ಕನ್ನಡ ಚಲನಚಿತ್ರದಿಂದ ನಿಷೇಧ ಹೇರುವಂಥದ್ದಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದಕ್ಕೆ ಪೂರಕವಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಮತ್ತು ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಈಗಾಗಲೇ ನಿರ್ಣಯ ತಗೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಸಹಕಾರ ಅವರು ಕೊಡೋದಿಲ್ಲ ಅನ್ನೋ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಂಗಸಂಸ್ಥೆಗಳು ಕೂಡ ಅವರು ಆದೇಶವನ್ನು ಮಾಡಿದ್ದಾರೆ ಅನ್ನೋ ವಿಷಯ ತಿಳಿದು ಬಂದಿದೆ. ಇದಿಷ್ಟು ಎನ್.ಆರ್. ರಮೇಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.